Very good morning, students. Previous class discussed the grassland ecosystem. What do you mean by the grassland ecosystem? Structure of the grassland ecosystem and what are the various types in the grassland ecosystem, main features of the grassland ecosystem and the functions of grassland ecosystem. These are we are already studying the previous class. Today class we discuss the one of the important types of the ecosystem, desert ecosystem. ಹಿಂದಿನ ತರಗತಿಯಲ್ಲಿ ನಾವು ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದ್ದೆವು. ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು, ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿರುವಂಥ ವಿಧಗಳು ಯಾವುವು, ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯ ಒಂದು ಸ್ವರೂಪ ಏನಿದೆ, ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯ ಲಕ್ಷಣಗಳು ಹಾಗೂ ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ಅಧ್ಯಯನವನ್ನು ನಾವು ಮಾಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಮರುಭೂಮಿಯ ಒಂದು ಜೀವ ಪರಿಸರ ವ್ಯವಸ್ಥೆಯ ಬಗ್ಗೆ ಏನು ಮಾಡಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ಅಧ್ಯಯನ. ವಾಟ್ ಯು ಮೀನ್ ಬೈ ದಿ ಡೆಸರ್ಟ್ ಎಕೋಸಿಸ್ಟಮ್, ಹೌ ಮೆನಿ ಟೈಪ್ಸ್ ಇನ್ ದಿ ಡೆಸರ್ಟ್ ಎಕೋಸಿಸ್ಟಮ್ and also the study the what are the structures of the desert ecosystem, who are the producer in the desert ecosystem, who are the consumers, and also the what is the role of the decomposers in the desert ecosystem. ಮರುಭೂಮಿಯ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ನಾವು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು, ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ವಿಧಗಳಾವು, ಮರುಭೂಮಿಯ ಜೀವ ಪರಿಸರ ವ್ಯವಸ್ಥೆಯ ಲಕ್ಷಣಗಳು ಯಾವುವು, ಅಷ್ಟೇ ಅಲ್ಲದೆ ಮರುಭೂಮಿಯ ಜೀವ ಪರಿಸರ ವ್ಯವಸ್ಥೆಯ ಒಂದು ಸ್ವರೂಪದ ಬಗ್ಗೆ ಏನು ಮಾಡೋದು ಸಮಗ್ರವಾದಂಥ ಅಧ್ಯಯನವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಫಸ್ಟ್ ವಿ ಸ್ಟಡಿ ದಿ ಡೆಸರ್ಟ್ ಎಕೋಸಿಸ್ಟಮ್. ಡೆಸರ್ಟ್ ಎಕೋಸಿಸ್ಟಮ್, this type, it is the one of the type of the ecosystem only annually 25 to 30 centimeters rainfall for this ecosystem. ಈ ಒಂದು ಮರುಭೂಮಿಯ ಒಂದು ಜೀವ ಪರಿಸರ ವ್ಯವಸ್ಥೆ ಅಂದರೆ ಇದು ಒಂದು ಜೀವ ಪರಿಸರ ವ್ಯವಸ್ಥೆಯಾಗಿದ್ದು ಇಲ್ಲಿ 25 ಸೆಂಟಿಮೀಟರ್ಗಿಂತ 25 ಅಥವಾ 30 ಸೆಂಟಿಮೀಟರ್ಗಿಂತ ಮಳೆ ಆಗುವಂಥ ಒಂದು ಜೀವ ಪರಿಸರ ನಾವು ಏನು ಪ್ರದೇಶಕ್ಕೆ ಏನಂತ ಕರಿತಾ ಇದ್ದೇವೆ ಅಂದರೆ ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ ಅಂತ ಕರೀತಾ ಇದ್ದೇವೆ. And desert ecosystem already said that only receive the 25 centimeters to 30 centimeter rain for annually, and also the approximately 18% of the total land surface of our planet. In our planet, 80% of the surface can occupy the ಡೆಸರ್ಟ್ ಎಕೋಸಿಸ್ಟಮ್. ನಮ್ಮ ಜಗತ್ತಿನ ಒಂದು 18% ಭೂಮಿಯನ್ನು ಈ ಒಂದು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ ಅನ್ನೋದು ಏನಾಗ್ತಂದರೆ ಆವರಿಸಿಕೊಂಡಿದೆ. 18% ಆಫ್ ಅವರ್ ಪ್ಲಾನೆಟ್ ಸ್ಪೇಸ್ ಕ್ಯಾನ್ ಅಕ್ಯುಪೈ ದಿ ಡೆಸರ್ಟ್ ಎಕೋಸಿಸ್ಟಮ್. ನಮ್ಮ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಭೂಮಂಡಲದಲ್ಲಿ ಏನಾಗಿದೆ ಅಂದರೆ 18% ಒಂದು ಭೂಮಿಯನ್ನು ಈ ಒಂದು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ ಏನಾಗಿದೆ ಆವರಿಸಿಕೊಂಡಿದೆ. And desert ecosystem can classified into the two types. And if the desert ecosystem already mainly classified into the two types. First one is the dry desert ecosystem and the semi-arid ecosystem. If the desert ecosystem can classified into the two types, dry desert system and the semi-arid desert system. ಜೀವ ಪರಿಸರ ವ್ಯವಸ್ಥೆಯನ್ನು ಎರಡು ವಿಧಗಳಲ್ಲಿ ನಾವು ವಿಂಗಡಣೆ ಮಾಡ್ತಾ ಇದ್ದೇವೆ. ಶುಷ್ಕ ಮತ್ತು ಅರೆ ಶುಷ್ಕ ಮರುಭೂಮಿಗಳಂತ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ. ಆ್ಯಂಡ್ dry desert ecosystem and the semi-arid ecosystem can occupy the 1/3 place of our planet. Already I will say 18% of the space occupy the only desert ecosystem, and in the desert ecosystem again classified into the two types, dry ecosystem and the semi-arid ecosystem. And both ecosystem semi
arid ecosystem and the dry desert ecosystem can occupy the 1/3 place of our planet. ನಮ್ಮ ಭೂಮಿಯಲ್ಲಿರುವಂಥ ಮೂರರ ಒಂದು ಭಾಗವನ್ನು ಏನು ಮಾಡಿದೆ ಅಂದರೆ ಈ ಒಂದು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯು ಆವರಿಸಿಕೊಂಡಿದೆ. ಆ್ಯಂಡ್ these two types of the desert system can backbone of the 1 million people. 1 million people can living in these desert system. These desert system nothing but the dry ecosystem and the semi-arid ecosystem. Both areas 1 million people can living and leading their life. ಇಲ್ಲಿ ಅರೆ ಶುಷ್ಕ ಮತ್ತು ಶುಷ್ಕ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ 1 ಮಿಲಿಯನ್ ಜನರಿಗೆ ಕೂಡ ಏನು ಮಾಡ್ತಾರೆ ಅಂದರೆ ವಾಸ ಮಾಡ್ತಾ ಇದ್ದಾರೆ. ಅವರ ಒಂದು ಜೀವನಕ್ಕೆ ಒಂದು ಇವೆರಡೂ ಒಂದು ಮರುಭೂಮಿ ಪ್ರದೇಶಗಳು ಏನಾಗುತ್ತೆ ಅಂದರೆ ಆಶ್ರಯದಾತನಾಗಿದ್ದಾವೆ ಅಂತೇಳಿ ಹೇಳಬೇಕಾಗುತ್ತದೆ. ಇನ್ ದಿ ಡ್ರೈ ಡೆಸರ್ಟ್ ಎಕೋಸಿಸ್ಟಮ್ ಆ್ಯಂಡ್ ದಿ ಸೆಮಿ ಆರಿಡ್ ಸಿಸ್ಟಮ್ 1 million peoples are living in these desert system, and also the people can involving the or engaging the various activities for leading a life. ತಮ್ಮ ಜೀವನವನ್ನು ನಡೆಸಲಿಕ್ಕೆ ಅಲ್ಲಿ ಒಂದು ಆಶ್ರಯಿಸಿರುವಂಥ ಜನರು ವಿವಿಧ ರೀತಿಯಾದಂಥ ಒಂದು ಆರ್ಥಿಕ ಚಟುವಟಿಕೆಗಳು ಕೂಡ ಏನು ಮಾಡಿದೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. Next we can study the features of the desert system. What are the features of the desert system? First one, in the desert system, soil structure can be very micro. In the desert ecosystem, if the soil structure can be very micro nothing but the very thick. It is a very hard. If the surface of the soil is very hard, and in the some of the desert system only available the rocks. Some of the deserts only having the rocks, not having the soil. ಕೆಲವೊಂದಿಷ್ಟು ಮರುಭೂಮಿಗಳಲ್ಲಿ ನೀವು ಕೂಡ ಅಂದರೆ ಕಲ್ಲುಗಳು ಮಾತ್ರ ಇರ್ತಾವ, ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಣ್ಣುಗಳ ಸ್ವರೂಪಗಳು ಕಂಡು ಬರೋದಿಲ್ಲ. ಅಷ್ಟೇ ರೀತಿಯಲ್ಲಿ ಮರುಭೂಮಿಯಲ್ಲಿ ಮಣ್ಣು ಕಂಡು ಬಂದರೂ ಕೂಡ ಅಂತ ಅವು ಏನಾಗ್ತವೆ ಅಂದರೆ ಮಣ್ಣು ಸ್ಥೂಲ ಸ್ವರೂಪದಿರ್ತದೆ. ಇಫ್ ದ ಸಾಯಿಲ್ ಈಸ್ ದಿ ವೆರಿ ಥಿಕ್ ಸ್ಟ್ರಕ್ಚರ್, ಇಫ್ ದ ಸಾಯಿಲ್ ಈಸ್ ದಿ ಸಾಯಿಲ್ ಸರ್ಫೇಸ್ ಇಸ್ ದಿ ವೆರಿ ಹಾರ್ಡ್. ಈ ಒಂದು ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುವಂಥ ಮಣ್ಣು ಎಂದು ಸ್ಥೂಲವಾಗಿರ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮರುಭೂಮಿಗಳಲ್ಲಿ ಕೂಡ ಏನು ಮಾಡ್ತದೆ ಅಂದರೆ ಕಲ್ಲುಗಳನ್ನು ಹೊಂದಿರ್ತದೆ. ಇದು ಮೊಟ್ಟ ಮೊದಲ ಒಂದು ಮರುಭೂಮಿಯ ಜೀವ ಪರಿಸರ ವ್ಯವಸ್ಥೆಯ ಒಂದು ಲಕ್ಷಣಗಳು. ಸೆಕೆಂಡ್ ಒನ್, ಇನ್ ದಿ ಡೆಸರ್ಟ್ ಸಿಸ್ಟಮ್ ಡೈಲಿ temperature is very high. Sometimes if the temperature can reach to the 450 centigrade and the above. In the desert system, if the daytime, in the desert system daytime temperature can very high, and the some of the time desert temperature can increase to 450 centigrade above. ಈ ಒಂದು ಎರಡನೆಯ ಒಂದು ಲಕ್ಷಣ ಏನಂತಂದರೆ ಸೆಕೆಂಡ್ ಫ್ಯೂಚರ್ ಆಫ್ ದ ಡೆಸರ್ಟ್ ಎಕೋಸಿಸ್ಟಮ್, ಇಫ್ ದ ಟೆಂಪ್ರೇಚರ್ ಇಸ್ daytime, if the temperature can increase very high, and also the some of the time increases above the 450 centigrade. ಈ ಒಂದು ಮರುಭೂಮಿಯಲ್ಲಿ ಏನಾಗ್ತದೆ, ಹಗಲಿನ ಉಷ್ಣತೆ ಏನಾಗ್ತದೆ ಅಂದರೆ ಅತಿ ಹೆಚ್ಚಾಗಿರ್ತದೆ. ಕೆಲವೊಂದಿಷ್ಟು ಸಾರಿ ಏನಾಗ್ತದೆ ಅಂದರೆ ಆ ಒಂದು ಉಷ್ಣತೆಯು 450 ಸೆಂಟಿಗ್ರೇಡ್ಗಿಂತ ಏನಾಗ್ತದೆ ಅಂದರೆ ಹೆಚ್ಚಾಗಿರ್ತದೆ. ಆ್ಯಂಡ್ ಇನ್ ದ ನೈಟ್ ಟೈಮ್ if the temperature is very low. That's why in the desert system plants and animals can adjust it with the higher temperature and the lesser cold. Higher temperature and the lesser cold climate, plant and the animals can adjust it according to the temperature and the
ಕೋಲ್ಡ್ ಎನ್ವೈರ್ಮೆಂಟ್. ಅಲ್ಲಿರುವಂಥ ಒಂದು ರಾತ್ರಿಯಲ್ಲಿ ಏನಾಗ್ತದೆ, ಅಲ್ಲಿ ಉಷ್ಣತೆ ಅತಿ ಕಡಿಮೆ ಇರ್ತದೆ. ಅದಕ್ಕಾಗಿ ಏನಂತೆ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳು ಏನೇನು ಬದುಕ್ತಾ ಇರ್ತವೆ ಆ ಒಂದು ಸಸ್ಯವರ್ಗ ಮತ್ತು ಪ್ರಾಣಿಗಳು ಅಲ್ಲೇ ಒಂದು ಹವಾಮಾನಕ್ಕೆ ಹೊಂದಬೇಕಾಗ್ತದೆ. ಅಷ್ಟಲ್ಲದೆ ಮಿತಿಮೀರಿದ ಉಷ್ಣತೆ ಮತ್ತು ಶೀತಕ್ಕೂ ಕೂಡ ಏನು ಮಾಡ್ತಾರೆ, ಅಲ್ಲೇ ಒಂದು ಸಸ್ಯವರ್ಗಗಳು ಏನು ಮಾಡ್ತಾರೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ. In the desert system, heavy temperature and the heavy cold, that's why only few plants and the animals can adjust with that environment. That's why not more than 1 million peoples can't living in the ಡೆಸರ್ಟ್ ಎಕೋಸಿಸ್ಟಮ್. ಮರುಭೂಮಿ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಸಸ್ಯವರ್ಗಗಳು ಆ ಒಂದು ಹವಾಮಾನಕ್ಕೆ ಹೊಂದಾಣಿಕೆ ಆಗೋದ್ರಿಂದ ಅವು ಏನು ಮಾಡ್ತಾವೆ ಅಂದರೆ ಅಲ್ಲಿ ವಾಸ ಮಾಡ್ತಾವೆ ಪ್ರಾಣಿವರ್ಗ ಮತ್ತು ಸಸ್ಯವರ್ಗ. ಇನ್ನುಳಿದಂಥ ಒಂದು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳು ಏನಾಗ್ತಾವೆ ಅಂದರೆ ಆ ಒಂದು ಹವಾಮಾನಕ್ಕೆ ಹೊಂದಿಕೊಳ್ಳಲ್ಲ. ಅದಕ್ಕಾಗಿ ಏನಾಗಿದ್ದರೆ ಆ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂಖ್ಯೆ ಅತಿ ವಿರಳವಾಗಿದ್ದು ಜನರು ಕೂಡ ಏನು ಮಾಡ್ತಾರೆ ಅಂದರೆ 1 ಮಿಲಿಯನ್ಗಿಂತ ಹೆಚ್ಚಿನ ಜನರಿಗೆ ಏನು ಮಾಡೋದಂದರೆ ಅಲ್ಲಿ ಹೆಚ್ಚಾಗಿ ವಾಸ ಮಾಡೋದಿಲ್ಲ. ಯಾಕಂದರೆ ಅಲ್ಲಿರುವಂಥ ಒಂದು ಉಷ್ಣತೆ ಆಗಿರ್ಬೋದು ಅಥವಾ ಶೀತ ಆಗಿರ್ಬೋದು ಅದು ಬಹಳಷ್ಟು ರೀತಿಯಾದಂಥ ಒಂದು ಪ್ರಭಾವ ಬೀರೋದು ಏನು ಮಾಡೋದು ಜನರು ಅದಕ್ಕೆ ಹೊಂದಾಣಿಕೆ ಆಗೋದು ಬಹಳಷ್ಟು ಕಠಿಣ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಲ್ಲಿ ಕಡಿಮೆ ಜನರು ಕೂಡ ಏನು ಮಾಡ್ತಾರೆ ಅಂದರೆ ವಾಸ ಮಾಡ್ತಾ ಇರ್ತಾರೆ. ಇನ್ ದ ಡೆಸರ್ಟ್ ಸಿಸ್ಟಮ್ ನಾಟ್ ಈಸಿಲಿ ಅಡ್ಜಸ್ಟೆಡ್ ವಿತ್ ದ್ಯಾಟ್ ಎನ್ವೈರನ್ಮೆಂಟ್. ದ್ಯಾಟ್ಸ್ ವೈ ಒನ್ಲಿ ಫ್ಯೂ ಪೀಪಲ್ಸ್ ಕ್ಯಾನ್ ಲಿವಿಂಗ್ ಆ್ಯಂಡ್ ದೇರ್ ಲೀಡ್ ಲೈಫ್ ಆ್ಯಂಡ್ ಆಲ್ಸೋ ದಿ ಸಮ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಕ್ಯಾನ್ ಅಡ್ಜಸ್ಟೆಡ್ ವಿತ್ ದ environment. That's why not we can't see more plants and animals in the desert ecosystem. ಆ ಒಂದು ಪ್ರದೇಶದಲ್ಲಿ ಹೆಚ್ಚಾದ ಉಷ್ಣತೆ ಮತ್ತು ಹೆಚ್ಚಾದ ಶೀತ ಇರೋದ್ರಿಂದ ಹೆಚ್ಚಾದಂಥ ಒಂದು ಪ್ರಾಣಿಗಳು ಕಂಡು ಬರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೆಲವು ಸಸ್ಯವರ್ಗ ಮತ್ತು ಪ್ರಾಣಿವರ್ಗ ಇದ್ದು ಜನರ ಸಂಖ್ಯೆ ಕೂಡ ಅತಿ ವಿರಳವಾಗಿರ್ತವೆ. ಈಗ ಸಪೋಸ್ ಎಕ್ಸಾಂಪಲ್, some of the plants can living in that desert system like Drosera. It is also the one of the plants, and the Drosera, it is also the one of the plant can living in the desert ecosystem. ಇದು ಡ್ರಾಸಿರಾ ಅನ್ನೋದೇನಂತಂದರೆ ಒಂದು ಮುಳ್ಳು ವರ್ಗಕ್ಕೆ ಸೇರಿದಂಥ ಸಸ್ಯ ಆಗಿರೋದು. ಇದು ಕೂಡ ಏನಾಗ್ತದೆ ಮರುಭೂಮಿ ಪ್ರದೇಶದಲ್ಲಿ ಕೂಡ ಏನು ಮಾಡ್ತದೆ ಅಂದರೆ ವಾಸ ಮಾಡ್ತಾ ಇರ್ತದೆ. If compared to the other third features of the desert ecosystem, compared to the other ecosystems, in the desert ecosystem biodiversity is very less quantity compared to the other ecosystem. In the desert ecosystem biodiversity can be very less quantity of the biodiversity can see in the ಡೆಸರ್ಟ್ ಎಕೋಸಿಸ್ಟಮ್. ಈ ಒಂದು ಮರುಭೂಮಿ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ನಾವು ಇತರ ರೀತಿಯಾದಂಥ ಜೀವ ಪರಿಸರ ವ್ಯವಸ್ಥೆಯೊಂದಿಗೆ ಹೋಲಿಸಿದಾಗ ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೀವ ವೈವಿಧ್ಯತೆಯ ಪ್ರಮಾಣ ಅತಿ ವಿರಳವಾಗಿರ್ತದೆ. ಯಾಕಂದರೆ ಇಲ್ಲಿರುವಂಥ ಉಷ್ಣತೆ ಆಗಿರ್ಬೋದು, ಇಲ್ಲಿರುವಂಥ ಅತಿ ಶೀತವು ಕೂಡ ಏನಾಗ್ತದೆ ಅಂದರೆ ಆ ಒಂದು ವರ್ಗಕ್ಕೆ ಪ್ರಾಣಿವರ್ಗ ಸಸ್ಯವರ್ಗಕ್ಕೆ ಹೊಂದಾಣಿಕೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಅದು ಒಂದು ಜೀವ ವೈವಿಧ್ಯತೆಯ ಮೇಲೆ ಕೂಡ ಪ್ರತಿಕೂಲವಾದ ಪರಿಣಾಮವನ್ನು ಬೀರ್ತಾ ಇದೆ. ಕಂಪೇರ್ಡ್ ಟು ದಿ ಅದರ್ ಎಕೋಸಿಸ್ಟಮ್, ಇಫ್ ದ ಡೆಸರ್ಟ್ ಎಕೋಸಿಸ್ಟಮ್ಸ್, in the desert ecosystem biodiversity can be very less quantity because some of the plants and animals cannot easily adjustment to the environment. That's why in the desert ecosystem biodiversity quantity can be very less compared to the other ecosystem. ಉಳಿದ ಒಂದು ಜೀವ ಪರಿಸರ ವ್ಯವಸ್ಥೆಯೊಂದಿಗೆ ಹೋಲಿಸಿದಾಗ ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಜೀವ ವೈವಿಧ್ಯತೆಯ ಪ್ರಮಾಣ ಕೂಡ ಅತಿ ಕಡಿಮೆಯಾಗಿರ್ತವೆ. and also in this environment can living the various types of the plants like the Drosera, Papaskali. These elements can living and adjustment to that environment. And also some of the animals can protection from the higher temperature and the air. They can living in the very deep areas in the desert ecosystem. If the some of the animals can protection from the higher temperature and the higher cold, they can living the underground
ಆನ್ ದಿ ಅರ್ತ್, ಭೂಮಿಯ ಮೇಲಿನ ಒಂದು ಆಳದಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಬೀಲದಲ್ಲಿ ಏನು ಮಾಡ್ತಾವೆ, ವಾಸ ಮಾಡ್ತಾವೆ. ಯಾಕಂದರೆ ಅತಿಯಾದ ಉಷ್ಣತೆ ಮತ್ತು ಅತಿಯಾದ ಶೀತದಿಂದ ಅವು ತಪ್ಪಿಸಿಕೊಳ್ಳುವುದಕ್ಕಾಗಿ ಏನು ಮಾಡ್ತಾವೆ ಅಂದರೆ ಕೆಲವೊಂದಿಷ್ಟು ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಭೂಮಿಯ ಒಂದು ಆಳದಲ್ಲಿ ಏನು ಮಾಡ್ತಾವೆ ಅಂದರೆ ಅವು ಬೀಲದಲ್ಲಿ ಕೂಡ ಏನು ಮಾಡ್ತಾವೆ ಅಂದರೆ ವಾಸ ಮಾಡ್ತಾವೆ. If the higher temperature and the higher cold, that's why these animals can enter to the earth at the time of the night. ಇವು ಏನು ಮಾಡ್ತಾವಂದರೆ ಈ ಒಂದು ಭೂಮಿಯ ಮೇಲೆ ಏನು ಮಾಡ್ತಾವಂದರೆ ರಾತ್ರಿ ಸಮಯದಲ್ಲಿ ಮಾತ್ರ ಏನು ಮಾಡ್ತಾವಂದರೆ ಹೊರಗೆ ಬರ್ತವೆ. These animals only can outside in the night time because that time very less temperature and the very less cold, that's why they can come outside in the night. ಆ ಒಂದು ಮರುಭೂಮಿ ಪ್ರದೇಶದಲ್ಲಿರುವಂಥ ಜೀವಿಗಳು ಏನು ಮಾಡ್ತಾವಂದರೆ ರಾತ್ರಿ ಮಾತ್ರ ಏನು ಮಾಡ್ತಾವೆ ಹೊರಗೆ ಬರ್ತವೆ. ಯಾಕಂದರೆ ಕಡಿಮೆ ಉಷ್ಣತೆ ಇರೋದ್ರಿಂದ ಕಡಿಮೆ ಶೀತ ಇರೋದ್ರಿಂದ ಅವು ರಾತ್ರಿ ಸಮಯದಲ್ಲಿ ಕೂಡ ಏನು ಮಾಡ್ತಾವೆ ಅಂದರೆ ಹೊರಗೆ ಬರ್ತವೆ. ಆ್ಯಂಡ್ ಇನ್ ದಿ ಡೆಸರ್ಟ್ ಎಕೋಸಿಸ್ಟಮ್ ಅನಿಮಲ್ಸ್ ಕ್ಯಾನ್ ಒನ್ಲಿ ಡ್ರಿಂಕಿಂಗ್ ಅ ಲೆಸ್ quantity of the water. In the desert ecosystem, animals cannot drinking more quantity water. ಇಲ್ಲಿ ವಾಸಿಸುವಂಥ ಒಂದು ಪ್ರಾಣಿಗಳು ಹೆಚ್ಚಿನವಂಥ ನೀರನ್ನು ಬಳಸೋದಿಲ್ಲ, ಕಡಿಮೆ ನೀರನ್ನು ಏನು ಮಾಡ್ತಾವೆ ಅಂದರೆ ಬಳಸ್ತಾ ಇರ್ತವೆ. And also the plants can also store the waters that can easily lead their life. And also if the plants can storing the water and also increase their efficiency and the capacity according to the environment condition. ಆ ಒಂದು ಜೀವ ಪರಿಸರ ವ್ಯವಸ್ಥೆಗೆ ಅನುಗುಣವಾಗಿ ಅವು ನೀರನ್ನು ಸಂಗ್ರಹಿಸಿಕೊಂಡು ತಮ್ಮ ಸಾಮರ್ಥ್ಯ ಮತ್ತು ತಮ್ಮ ದಕ್ಷತೆಗೆ ಅನುಗುಣವಾಗಿ ಏನು ಮಾಡ್ತಾವೆ ಅಂದರೆ ಅವನು ಉಳಿಸಿಕೊಂಡು ಹೋಗುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಅವು ಹೊಂದಿರ್ತಾ ಇರ್ತವೆ. And also the physical structure can also from around in the environmental condition. ಈ ಒಂದು ಜೀವ ಪರಿಸರದಲ್ಲಿ ವಾಸಿಸುವಂಥ ಜೀವಿಗಳ ಒಂದು ದೈಹಿಕ ರಚನೆಯು ಕೂಡ ಅಂತಂದರೆ ಇಫ್ ದ animals physical body can formed according to the around environmental ಕಂಡೀಷನ್ಸ್ ಬೇಸ್. ಆ ಒಂದು ಸುತ್ತಮುತ್ತಲಿನ ಪರಿಸರದ ಒಂದು ಅನುಗುಣವಾಗಿ ಏನಾಗ್ತದೆ ಅಂದರೆ ಅಲ್ಲಿ ಒಂದು ಜೀವಿಗಳ ಒಂದು ದೈಹಿಕವಾದಂಥ ರಚನೆಯು ಕೂಡ ಏನಾಗ್ತದೆ ಅಂದರೆ ರೂಪುಗೊಂಡಿರ್ತಾ ಇದ್ದಿರ್ತದೆ. ಆ್ಯಂಡ್ ದಿ ಫೋರ್ತ್ ಫಂಕ್ಷನ್ಸ್ ಆಫ್ ದಿ ಡೆಸರ್ಟ್ ಎಕೋಸಿಸ್ಟಮ್. ಇನ್ ದಿ ಡೆಸರ್ಟ್ ಎಕೋಸಿಸ್ಟಮ್ organic substance can very less available in the desert ecosystem. If they compare to the other ecosystem, in the desert system only less quantity of the biotic components can produce in the ಡೆಸರ್ಟ್ ಎಕೋಸಿಸ್ಟಮ್. ಈ ಒಂದು ಮರುಭೂಮಿ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಉತ್ಪನ್ನವಾಗುವಂಥ ಜೈವಿಕ ರಾಶಿ ಪ್ರಮಾಣ ಅಂತ ಬಹಳಷ್ಟು ಕಡಿಮೆ ಆಗ್ತದೆ. ಇನ್ ದ ಡೆಸರ್ಟ್ ಎಕೋಸಿಸ್ಟಮ್ ಒನ್ಲಿ ಲೆಸ್ ಕ್ವಾಂಟಿಟಿ ಆಫ್ ದ ಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಆ್ಯಂಡ್ ಆಲ್ಸೋ ದಿಸ್ ಎಕೋಸಿಸ್ಟಮ್ ಕೆನಾಟ್ ಮೋರ್ ಹೆಲ್ಪ್ಫುಲ್ ಟು ಅವರ್ ಕಂಟ್ರಿ, ಕೆನಾಟ್ ಹೆಲ್ಪ್ಫುಲ್ ಟು ಕಂಟ್ರಿ ಎಕನಾಮಿ. ಒಂದು ದೇಶದ ಆರ್ಥಿಕತೆ ಏನಾಗ್ತದೆ ಈ ರೀತಿಯಾದಂಥ ಜೀವ ಪರಿಸರ ವ್ಯವಸ್ಥೆ ಕೂಡ ಅಷ್ಟು ರೀತಿಯಲ್ಲಿ ಕೂಡ ಸಹಕಾರಿಯಾಗುವುದಿಲ್ಲ. ಆ್ಯಂಡ್ ಇನ್ ದಿ ಡೆಸರ್ಟ್ ಎಕೋಸಿಸ್ಟಮ್ ಬಯೋಟಿಕ್ ಕಾಂಪೊನೆಂಟ್ಸ್ ಕ್ವಾಲಿಟಿ ಲೆಸ್ ದೆನ್ ದಿ savanna gross 1/4. If a savanna grassland can produce the 1/40 and also the compared to the rainy forests 1/1000. Only compared to the if the heavy forest areas having the
produce the 1000 organic substance, but in the desert ecosystem only 1% of the organic substance can produce, and also in the savanna grassland can produce the 40% of the organic substance, but only 1% of the ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಕ್ಯಾನ್ ಪ್ರೊಡ್ಯೂಸ್ ಇನ್ ದಿ ಡೆಸರ್ಟ್ ಎಕೋಸಿಸ್ಟಮ್. ಇಲ್ಲಿ ಸವನ್ನ ಹುಲ್ಲುಗಾವಲ ಪ್ರದೇಶಗಳು ಏನು ಮಾಡ್ತಾವೆ ಅಂದರೆ 40ರಷ್ಟು ಇಲ್ಲಿ ಉತ್ಪಾದನೆ ಮಾಡಿದರೆ ಇವು ಏನು ಮಾಡ್ತಾವೆ 1ರಷ್ಟು ಮಾತ್ರ ಏನು ಮಾಡ್ತಾವೆ ಅಂದರೆ ಉತ್ಪಾದನೆ ಮಾಡ್ತವೆ. ಅಷ್ಟೇ ಅಲ್ಲದೆ ಇವು ಏನು ಮಾಡ್ತಾವೆ ಅಂದರೆ ಸವನ್ನ ಅದರ 1ರಿಂದ 40 ಭಾಗದಷ್ಟು ಏನು ಮಾಡ್ತವೆ, 1/40 ಭಾಗದಷ್ಟು ಏನು ಮಾಡ್ತಾವೆ ಅಂದರೆ ಜೈವಿಕ ರಾಶಿಯ ಪ್ರಮಾಣವನ್ನು ಏನು ಮಾಡ್ತಾವೆ ಅಲ್ಲಿ ಹೊಂದಿರ್ತವೆ. ಅತಿ ಕಡಿಮೆ ರೂಪದಲ್ಲಿ ಏನು ಮಾಡ್ತಾವೆ ಉತ್ಪನ್ನವಾಗ್ತಾ ಇರ್ತವೆ. ಅದೇ ರೀತಿ ಮಳೆ ಕಾಡುಗಳ ಪ್ರದೇಶದಲ್ಲಿ ಕೂಡ ಅಂತಂದರೆ 1000 ಪಟ್ಟದಲ್ಲಿ ಕೂಡ 1 ಪಟ್ಟು ಮಾತ್ರ ಏನು ಮಾಡ್ತಾರೆ ಇಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಆ್ಯಂಡ್ ಆಲ್ಸೋ ದಿ ಡೆಸರ್ಟ್ ಎಕೋಸಿಸ್ಟಮ್ ಹ್ಯಾವಿಂಗ್ ದಿ ವೇರಿಯಸ್ ಟೈಪ್ ಆಫ್ ದ chemicals like the uranium and a various type of the substance we can see, but if the organic substance can be very less, or the organic matters can scarcity in the desert ecosystem. And also in the desert ecosystem lot of the scarcity for the organic materials. ಇಲ್ಲಿ ಏನಾಗ್ತಾ ಇದೆ ಅಂದರೆ ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ ಖನಿಜಗಳಿದ್ದರೂ ಕೂಡ, ಎಷ್ಟೋ ರೀತಿಯಾದಂಥ ಒಂದು ಖನಿಜಗಳಿದ್ದರೂ ಕೂಡ ಅಲ್ಲಿರುವಂಥ ಜೈವಿಕ ಒಂದು ವಸ್ತುಗಳ ಒಂದು ಕೊರತೆ ಇರುತ್ತೆ. ಇನ್ ದಿ ಡೆಸರ್ಟ್ ಸಿಸ್ಟಮ್ ವೆರೈಟಿ ಆಫ್ ದ wealth we can see in the desert region, but the suffering from the organic matters, and we cannot getting the more organic goods in the desert system. That's why we are facing the scarcity of the organic ಗೂಡ್ಸ್. ಈ ಒಂದು ಪ್ರದೇಶದಲ್ಲಿ ನೋಡ್ತಂಗೆ ಜೈವಿಕ ವಸ್ತುಗಳ ಒಂದು ಕೊರತೆಯಿಂದ ಆ ಒಂದು ಜೈವಿಕ ವಸ್ತುಗಳ ಒಂದು ಕೊರತೆಯನ್ನು ಕೂಡ ನಾವು ಏನು ಬಂದರೆ ಈ ಒಂದು ಮರುಭೂಮಿ ಪ್ರದೇಶದಲ್ಲಿ ಕೂಡ ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಡಿಸ್ಕಸ್ ದಿ ಟೈಪ್ಸ್ ಆಫ್ ದಿ ಡೆಸರ್ಟ್ ಎಕೋಸಿಸ್ಟಮ್.